ತುಂಬಾ ಜನಕ್ಕೆ ಹಿಂಡಿ ಹೊಡ್ಕೊಳ್ತಾ ಇರುತ್ತೆ, ಈ ಉಗುರುಗಳು ಬ್ರೇಕ್ ಆಗ್ತಾ ಇರುತ್ತೆ. ಆ ರೀತಿ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಈ ವಿಡಿಯೋ ನಿಮ್ಗೆ. ನಿಮ್ಮ ದೇಹದಲ್ಲಿ ಏನಾದ್ರೂ ವಾತ ದೋಷ ಇತ್ತು ಅಂತಂದ್ರೆ, ವಾತ ಇಂಬ್ಯಾಲೆನ್ಸ್ ಆಗಿತ್ತು ಅಂತಂದ್ರೆ, ಈ ಡ್ರೈನೆಸ್ ಮತ್ತೆ ರಫ್ನೆಸ್ ಮತ್ತೆ ಉಗ್ರಲ್ಲಿ ಬ್ರೇಕೇಜಸ್ ಇದನ್ನ ನೀವು ನೋಡ್ಬೋದು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಒಂದು ಬಕೆಟ್ ತಗೊಳ್ಳಿ, ಬೆಚ್ಚಗಿರೋ ನೀರು ಹಾಕಿ, ಅದಕ್ಕೆ ಎಪ್ಸಮ್ ಸಾಲ್ಟ್ ನ ಹಾಕಿ ನಿಮ್ ಕಾಲ್ನ ಅದ್ರೊಳಗಡೆ ಇಡಿ. ಒಂದು ಅರ್ಧ ಗಂಟೆ ಅಥವಾ 20 ನಿಮಿಷ ಆದ್ಮೇಲೆ ಸೋಪ್ ಹಾಕ್ಬಿಟ್ಟು ನೀಟಾಗಿ ನಿಮ್ಮ ಹಿಂಬಡಿನ ಸ್ಕ್ರಬ್ ಮಾಡಿ. ಅದಾದ್ಮೇಲೆ ತೆಂಗಿನೆಣ್ಣೆ ಅಥವಾ ಎಳ್ಳೆಣ್ಣೆ ಇದನ್ನ ಹಾಕ್ಬಿಟ್ಟು ಕಾಲಿಗೆ ಚೆನ್ನಾಗಿ ಮಸಾಜ್ ಮಾಡ್ಬಿಟ್ಟು ಸಾಕ್ಸ್ ಹಾಕ್ಬಿಟ್ಟು ರಾತ್ರಿ ಮಲ್ಕೊಂಬಿಡಿ. ಬೇಕು ಅಂದ್ರೆ ನೀವು ಆಯುರ್ವೇದಿಕ್ ಕ್ರೀಮ್ಗಳನ್ನು ಕೂಡ ನೀವು ಹಿಂಬಡಿಗೆ ಬಳಸಬಹುದು. ಆ ಕ್ರೀಮ್ಗಳಲ್ಲಿ ಬೇವಿನ ಸೊಪ್ಪು, ಅರಿಶಿನ, ಸ್ಯಾಂಡಲ್ವುಡ್ ಮತ್ತೆ ಬಿ ವ್ಯಾಕ್ಸ್ ಹಾಕಿದ್ರೆ ಅದು ನಿಮ್ಮ ಹಿಂಬಡಿಗೆ ಅಡ್ವಾಂಟೇಜ್ ಆಗುತ್ತೆ. ಅದು ನಿಮ್ಮ ಚರ್ಮದ ಆರೋಗ್ಯ ಕಾಪಾಡೋದಷ್ಟೇ ಅಲ್ಲದೆ ಇನ್ಫ್ಲಮೇಷನ್ ಕೂಡ ಕಡಿಮೆ ಮಾಡುತ್ತೆ. ಅಥವಾ ನೀವು ಮನೆಯಲ್ಲೇ ಕೂಡ ಕ್ರೀಮ್ ನ ತಯಾರಿಸ್ಕೊಳ್ಬಹುದು. ಹೇಗೆ ಅಂತಂದ್ರೆ, ಸ್ವಲ್ಪ ಅಲೋವೆರಾ ಜೆಲ್ ತಗೊಳ್ಳಿ, ಒಂದು ಬಾಳೆಹಣ್ಣ ಹಾಕಿ, ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ಅರಿಶಿನ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಪಾದಕ್ಕೆ ಅಪ್ಲೈ ಮಾಡಿ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನ ವಾಶ್ ಮಾಡಿ. ಮತ್ತೆ ನೆಕ್ಸ್ಟ್ ನಿಮ್ಮ ದೇಹನ ಯಾವಾಗ್ಲೂ ಹೈಡ್ರೇಟ್ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ಚೆನ್ನಾಗಿ ನೀರು ಕುಡೀರಿ, ಸೌತೆಕಾಯಿ ತಿನ್ನಿ ಅಥವಾ ಸೋರೆಕಾಯಿ ತಿನ್ನಿ, ಬೂದ್ ಕುಂಬಳಕಾಯಿ ತಿನ್ನಿ. ಇದರಿಂದ ನಿಮ್ಮ ದೇಹದಲ್ಲಿ ಮಾಯಿಶ್ಚರೈಸರ್ ಇರುತ್ತೆ, ಡ್ರೈನೆಸ್ ಎಲ್ಲ ಹೋಗುತ್ತೆ. ವಿಟಮಿನ್ ಎ, ವಿಟಮಿನ್ ಸಿ ಮತ್ತೆ ವಿಟಮಿನ್ ಇ ಇರುವಂತ ಆಹಾರಗಳನ್ನ ತಿನ್ನಿ. ಅದೆಲ್ಲಿ ಸಿಗುತ್ತೆ ಅಂದ್ರೆ ಕ್ಯಾರೆಟ್, ಕಿತ್ಲೆ ಹಣ್ಣು, ಫ್ಲಾಕ್ಸ್ ಸೀಡ್, ಕುಂಬಳಕಾಯಿ ಬೀಜ, ಬಾದಾಮಿ. ಇದು ನಿಮ್ಮ ಸ್ಕಿನ್ ಕ್ವಾಲಿಟಿನ ಇಂಪ್ರೂವ್ ಮಾಡೋದಷ್ಟೇ ಅಲ್ಲದೆ ನಿಮ್ಮ ಉಗುರಿನ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಆಮೇಲೆ ನಿಮ್ಮ ದೇಹಕ್ಕೆ ಗುಡ್ ಫ್ಯಾಟ್ ಗಳು ಕೂಡ ಬೇಕಾಗುತ್ತೆ. ಅದ್ಯಾವ್ದ್ರಲ್ಲಿ ಇದೆ ಅಂತ ಅಂದ್ರೆ, ತೆಂಗಿನ ಎಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಆಲ್ಮಂಡ್ ಆಯಿಲ್ ಇರ್ಬೋದು, ಅವಕಾಡೋ ಆಯಿಲ್ ಇರ್ಬೋದು. ಗೋಡಂಬಿನ ತಿನ್ನಿ. ನಿಮ್ ಸ್ಕಿನ್ನು ಮತ್ತೆ ನಿಮ್ ನೇಲ್ಸ್ ಡ್ಯಾಮೇಜ್ ಆಗಿರೋದನ್ನ ರಿಪೇರಿ ಮಾಡುತ್ತೆ ಇದು. ಆಮೇಲೆ ನಿಮ್ಗೆ ಬರೀ ನೀರ್ ಕುಡಿಯಕ್ಕೆ ಕಷ್ಟ ಆಯ್ತು ಅಂತ ಅಂದ್ರೆ, ಜೀರಾ ನೀರ್ ಕುಡೀರಿ ಅಥವಾ ಸೋಂಪು ನೀರ್ ಕುಡೀರಿ. ರೆಗ್ಯುಲರ್ ಆಗಿ ಈ ರೀತಿ ಬದಲಾವಣೆ ಮಾಡ್ಕೊಂಡ್ರೆ ಕ್ರಾಕ್ ಹಿಲ್ ಎಲ್ಲ ಹೋಗುತ್ತೆ. ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ತಪ್ಪದೆ ನಮ್ಮ ಪೇಜ್ ಕೂಡ ಫಾಲೋ ಮಾಡಿ. ಧನ್ಯವಾದಗಳು.